आए दिन देख रहे हैं कि भारत देश के अंदर जो है मामले जो है इस करप्शन के मामले हो या हगरण के मामले हो, ये बढ़ते ही जा रहे हैं। तो क्या वजह है कि बीजेपी सरकार जो है देश का भविष्य जो विद्यार्थी होता है उसको उस विद्यार्थी को जो है दांव पर लगाकर अपना किस तरीके का डेवलपमेंट करना चाहती है, ये तो लोगों के समझ में नहीं आ रहा है। कल यूथ कांग्रेस के तरफ से भी बीजापुर सिटी में जो है प्रोटेस्ट किया गया था। ये जो नीट एग्जाम का पेपर लीक होने की वजह से ये हंगामा जो है पूरे भारत देश में जो है इसे उभरता हुआ नजर आ रहा है। इसी तरीके से आज जो है बीजेपी ऑफिस के सामने जो है बीजेपी ऑफिस को घेराव करने के लिए द्रविड़ विद्यार्थी परिषद के विद्यार्थी और उनके अध्यक्ष सभी लोग यहाँ पर पहुंचे हुए थे और इन्होंने घेराव करने की कोशिश की। तो बीजापुर सिटी के जो पुलिस डिपार्टमेंट वाले हैं उनको अपने अंडर में लिया है और लेके गए हुए हैं। अभी देखना ये बाकी है कि इसका असर जो है भारत देश के भविष्य पर कितना पड़ता है। आए दिन बीजेपी सरकार पर आरोप लगते ही आ रहे हैं कि आए दिन कोई ना कोई कांड और आए दिन कोई ना कोई हगरण जो है बीजेपी सरकार में होता ही रहा। लेकिन सबसे बड़ा मसला ये है कि ये नीट एग्जाम जो एक विद्यार्थी का भविष्य बदल सकता है, तो यहाँ पर जो है दिन रात मेहनत करके पढ़ाई करके माँ बाप गरीब माँ बाप जो है अपने बच्चों की फीस भर के जो नीट एग्जाम को बुलाए जाते हैं, तो एग्जाम पेपर लीक होने की वजह क्या है। तो हर पेपर जो है जिला अधिकारी के नेतृत्व में रहता है और यहाँ के शिक्षा मंत्री की भी बहुत बड़ी जिम्मेदारी है, भले वो केंद्र के हो या राज्य के हो, ये दोनों की जिम्मेदारी है। भले ही सरकार दूसरी हो, केंद्र में सरकार दूसरी हो, राज्य में सरकार दूसरी हो, तो इस तरीके का पेपर लीक होने का सबसे बड़ा असर जो है वो विद्यार्थियों पर पड़ता है। तो ये आने वाले देश के भविष्य के खिलाफ बहुत बड़ी छेड़खानी है। बीजेपी सरकार के योग्यते बीजेपी सरकार के बीजेपी यूथ मोर्चा के ವಿದ್ಯಾರ್ಥಿಗಳ ಭವಿಷ್ಯದ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ನೀಟ್ ಹಗರ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ವಿದ್ಯಾರ್ಥಿ ಯುವಜನರ ಭವಿಷ್ಯದ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ಯುವಜನರ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ನೀಟ್ ಪರೀಕ್ಷೆಯನ್ನ ಹಗರಣ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಿಗೆ, ನೀಟ್ ಪರೀಕ್ಷೆನ ಹಗರಣ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಿಜೆಪಿ ಕಚೇರಿಯನ್ನ ಗುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಡೀ ದೇಶಕ್ಕೆ ಇವತ್ತು ಜಾಹೀರಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಈ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅತಿ ಉನ್ನತವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಅಂತೇಳಿ ಭಾವಿಸಿ ಪ್ರತಿ ಮನೆಯ ವಿದ್ಯಾರ್ಥಿಗೂ ಕೂಡ ದೇಶದ ಇವತ್ತು ಸುರಕ್ಷತೆಗಾಗಿ
ತಮ್ಮ ಒಂದು ಒಳ್ಳೆಯ ರೀತಿಯ ಭವಿಷ್ಯ ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ದೇಶದ ಒಂದು ಆಡಳಿತಾತ್ಮಕವಾಗಿ ನಾವಿವತ್ತು ಒಂದು ಅಭಿವೃದ್ಧಿ ಮಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು, ನಮ್ಮ ಒಂದು ಕುಟುಂಬ ಆಗಲಿ ಎಲ್ಲವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ಒಬ್ಬ ಒಳ್ಳೆಯ ಒಂದು ದೇಶದ ಪ್ರತಿನಿಧಿ ಆಗಬೇಕು ಅಂತೇಳಿ ಇವತ್ತು ಎಕ್ಸಾಮ್ ಬರಿತಾ ಇದ್ದಾರೆ. ಆದರೆ ಇವತ್ತು ನಮ್ಮ ದೇಶದ ಒಂದು ದುರಾದೃಷ್ಟ ಏನಪ್ಪ ಅಂತಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರಗಳಾಗಿರ್ಬೋದು, ಎಲ್ಲವೂ ಕೂಡ ಇವತ್ತು ತಮ್ಮ ಒಂದು ಅಭಿವೃದ್ಧಿಗಾಗಿ ತಮ್ಮ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ಇವತ್ತು ದುಡ್ಡಿಗಾಗಿ ಇವತ್ತು ಒಂದು ಪ್ರಶ್ನೆ ಪತ್ರಿಕೆಗಳನ್ನೇ ಇವತ್ತು ಮಾರಾಟ ಮಾಡಿ ಇಡೀ ದೇಶದ ಯುವ ಜನತೆ ಒಂದು ಭವಿಷ್ಯತ್ತಿಗೆ ಕುತ್ತು ತರುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ಪ್ರತಿಭಟನೆ ಉದ್ದೇಶ ಇಷ್ಟೇ, ಈ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದ ರೀತಿಯಾಗಿ ಈ ಒಂದು ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳು ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ CBI ತನಿಖೆ ಮಾಡ್ತಾ ಇದ್ದೀವಿ, ನಾವು SCP ಮಾಡ್ತಾ ಇದ್ದೀವಿ, ನಾವು ಮತ್ತೊಂದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಯಾರಿಗೂ ಕೂಡ ಇಲ್ಲಿವರೆಗೂ ಎಷ್ಟು ಇವತ್ತು ಭ್ರಷ್ಟಾಚಾರಗಳು ಆಗಿದ್ದಾವೆ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಯಾಕೆ ಆಗಿಲ್ಲಪ್ಪ ಅಂತಂದರೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರೆ ಇಂಥ ಒಂದು ಕೆಲಸ ಮಾಡೋದ್ರಿಂದ ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅವರ ಒಂದು ವಿರುದ್ಧವಾಗಿ ಕಠಿಣವಾದಂಥ ಕಾನೂನುಗಳು ಬರಬೇಕು. ಮತ್ತು ಇವು ಸರ್ಕಾರದ ನಿಟ್ಟಿನಲ್ಲೇ ಇಂಥ ಒಂದು ಪರೀಕ್ಷೆಗಳು ನಡಿಬೇಕು. ಈ ಪತ್ರಿಕೆ ಸೋರಿಕೆ ಮಾಡಿದ್ರ ಮೇಲೆ ಇವತ್ತು ದೇಶದ ಒಂದು ಉಪ ಕಾಯ್ದೆ ಮೇಲೆ ದೇಶದ್ರೋಹಿ ಕಾನೂನು ಅಡಿನಲ್ಲಿ ಅವರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಅನ್ಯಾಯ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿರಬೇಕಾಗಿರ್ತಕ್ಕಂಥ. ಮತ್ತು ನಮ್ಮ ಕರ್ನಾಟಕದಲ್ಲಿ ನೀಟ್ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು 90% ನಮ್ಮ ಒಂದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಇವತ್ತು MBBS ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇವೆಲ್ಲ ಸೀಟ್ಗಳು ನೀಡಬೇಕಂತಕ್ಕಂಥ ಒಂದು ಬೇಡಿಕೆಯೊಂದಿಗೆ ನಾವು ಇವತ್ತು ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಗೆ ತಮ್ಮ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿಯನ್ನು ನೀವು ಕಳಿಸ್ಬೇಕು ಅಂಥೇಳಿ ನಾವು ಇವತ್ತು ಈ ಒಂದು ಪ್ರತಿಭಟನೆ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ತಪ್ಪಿನ ಅಕ್ಷಯ್ ಬೇಕೇ ಬೇಕು, ಬೇಕೇ ಬೇಕು. ನೀಟ್ ಪತ್ರಿಕೆಗಳನ್ನ ಸೋರಿಕೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋ ಕೇಂದ್ರ ಸರ್ಕಾರಕ್ಕೆ, ನೀಟ್ ಪರೀಕ್ಷೆಯನ್ನು ಹಗರಣ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ನೀಟ್ ಹಗರಣ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಇವತ್ತು ಏನು ದೇಶದ ಯುವ ಜನತೆ ಇವತ್ತು ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಇವತ್ತು ಹಗರಣ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಹತ್ತಿಕ್ಕುವ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳಿಗೆ ಜೀವನದ ಭವಿಷ್ಯವನ್ನು ನೀಡಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ಅವರಿಗೆ ಅನ್ಯಾಯ ಮಾಡುವಂಥ ನಿಟ್ಟಿನಲ್ಲಿ ಇಡೀ ದೇಶದ ಭವಿಷ್ಯವನ್ನೇ ಇವತ್ತು ಹಾಳು ಮಾಡ್ತಾ ಇದ್ದಾರೆ. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।